ಅನ್ನ ನೀರು ಬಿಟ್ಟು ಬಿಯರ್ ಕುಡಿದ ವ್ಯಕ್ತಿ ಸಾವು. ಹೆಂಡತಿ ವಿಚ್ಛೇದನ ನೀಡಿದ ಕಾರಣಕ್ಕೆ ಪ್ರತಿದಿನ ಬಿಯರ್ ಸೇವನೆ. ಥೈಲ್ಯಾಂಡ್ನ ಬಾಂಚಾಂಗ್ ಜಿಲ್ಲೆಯಲ್ಲಿ ಘಟನೆ. ಹೆಂಡತಿ ವಿಚ್ಛೇದನ ನೀಡಿದ್ದಕ್ಕೆ ನೊಂದು ಅನ್ನ ನೀರು ಬಿಟ್ಟು ಪ್ರತಿದಿನ ಬಿಯರ್ ಕುಡಿಯೋದಕ್ಕೆ ಶುರು ಮಾಡಿ ಇದೀಗ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ ವಿಚಿತ್ರ ಘಟನೆ ನಡೆದಿದೆ. ಹೌದು, 44 ವರ್ಷದ ವ್ಯಕ್ತಿಯೊಬ್ಬ ವಿಚ್ಛೇದನದ ನಂತರ ನೋವಿನಲ್ಲಿ ಅನ್ನ ನೀರು ಬಿಟ್ಟು 1 ತಿಂಗಳು ಬರೀ ಬಿಯರ್ ಅನ್ನ ಕುಡಿದು ತನ್ನ ಮಲಗುವ ಕೋಣೆಯಲ್ಲೇ ಶವವಾಗಿ ಪತ್ತೆಯಾಗಿದ್ದಾರೆ. ಇತ್ತೀಚಿನ ದಿನದಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗಿದೆ. ಸಣ್ಣ ಸಣ್ಣ ಕಾರಣಗಳಿಗೆ ವಿಚ್ಛೇದನ ನೀಡುತ್ತಿದ್ದಾರೆ. ಹೀಗೆ ಸುಖ ಸುಮ್ಮನೆ ವಿಚ್ಛೇದನ ನೀಡಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿರುವ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಇದೀಗ ಇಲ್ಲೊಂದು ಘಟನೆ ಕೂಡ ಅದೇ ರೀತಿಯಾಗಿದೆ. ಆದರೆ ಇದು ಸ್ವಲ್ಪ ವಿಚಿತ್ರವಾಗಿದೆ. ವಿಚ್ಛೇದನ ನೀಡಿದ ನಂತರ ಅನ್ನ ನೀರು ಬಿಟ್ಟು ಬಿಯರ್ ಮಾತ್ರ ಕುಡಿದು ವ್ಯಕ್ತಿಯೊಬ್ಬ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಈ ಘಟನೆ ಥೈಲ್ಯಾಂಡ್ನ ಬಾಂಚಾಂಗ್ನಲ್ಲಿ ನಡೆದಿದೆ. 44 ವರ್ಷದ ವ್ಯಕ್ತಿ ವಿಚ್ಛೇದನದ ನಂತರ ಆ ನೋವಿನಲ್ಲೇ ಈ ರೀತಿ ಘಟನೆಗೆ ಒಳಗಾಗಿದ್ದಾನೆ. 1 ತಿಂಗಳು ಬರೋಬ್ಬರಿ ಅದೇ ಬಿಯರ್ ಅನ್ನ ಕುಡಿದು ತನ್ನ ಮಲಗುವ ಕೋಣೆಯಲ್ಲೇ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಸಾವನ್ನಪ್ಪಿರುವ ವ್ಯಕ್ತಿಯನ್ನ ತವೀಸಕ್ ನಮ್ನೋಂಗ್ಸಾ ಅಂತ ಗುರುತಿಸಲಾಗಿದೆ. ಇನ್ನು ಈ ಘಟನೆಯನ್ನ ಮಗ ನೋಡಿದ್ದಾನೆ. ತಂದೆ ಶವ ಪತ್ತೆಯಾಗಿರುವ ರೂಮ್ನಲ್ಲಿ 100ಕ್ಕೂ ಹೆಚ್ಚು ಬಿಯರ್ ಬಾಟಲ್ ಸಿಕ್ಕಿದೆ. ಒಂದು ಮಗುವಿನ ತಂದೆಯಾಗಿರುವ ನಮೋಂಗ್ನ ತನ್ನ ಹೆಂಡತಿಯಿಂದ ಬೇರ್ಪಟ್ಟ ನಂತರ ತನ್ನ 16 ವರ್ಷದ ಮಗನೊಂದಿಗೆ ವಾಸಿಸ್ತಾ ಇದ್ರು. ಪ್ರತಿದಿನ ಬಿಸಿ ಬಿಸಿಯಾದ ಅಡುಗೆಯನ್ನ ಮಾಡ್ತಿದ್ರು. ತಂದೆ ಮಾತ್ರ ಊಟ ಮುಟ್ತಾ ಇರಲಿಲ್ಲ. ಕೋಣೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡು ಸಿಯಾಮ್ ರಯಾಂಗ್ ಫೌಂಡೇಶನ್ನ ಅರೆವೈದ್ಯಕೀಯ ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕರೆಸಲಾಯಿತು. ಆದರೆ ಅವರು ಬರುವ ಹೊತ್ತಿಗೆ ನಮ್ನೋಂಗ ಈಗಾಗಲೇ ಮೃತಪಟ್ಟಿದ್ರು ಅಂತ ತಿಳಿಸಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರಿಗೆ ಒಂದು ಅಚ್ಚರಿಯ ವಿಚಾರ ಕಂಡಿದೆ. ಕೋಣೆಯೊಳಗೆ 100ಕ್ಕೂ ಹೆಚ್ಚು ಖಾಲಿ ಬಿಯರ್ ಬಾಟಲ್ಗಳು ರೂಮ್ ತುಂಬಾ ಹರಿದಾಡಿತ್ತು. ರೂಮ್ ಒಳಗೆ ಕಾಲಿಡೋದಕ್ಕೂ ಕೂಡ ಸ್ಥಳವಿಲ್ಲ. ಅಷ್ಟು ಬಾಟಲಿಗಳು ರೂಮ್ನಲ್ಲಿ ಇತ್ತು. ಅತಿಯಾದ ಮದ್ಯ ಸೇವನೆಯಿಂದ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗಿದೆ. ಇನ್ನು ಅಧಿಕಾರಿಗಳು ಈ ಸಾವಿಗೆ ಅಧಿಕೃತ ಕಾರಣವನ್ನ ದೃಢಪಡಿಸಿಲ್ಲ. ಈ ವಾರದ ಕೊನೆಯಲ್ಲಿ ಶವ ಪರೀಕ್ಷೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ.